ಓಕೆ, ಪ್ರಿಪ್ರೇಟರಿಲಿ ಬಂದಂಥ ಕ್ವಶನ್ ಮಕ್ಕಳೇ ಏನಂತ ಹೇಳಿದ್ರೆ, ಸಾಧಿಸಿ ಸೈನ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಈಕ್ವಲ್ ಟು ಕಾಟ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಇಂಟು ಕೊಸೆಕ್ ತೀಟಾ ಅಂತ ನೀವೇನು ಮಾಡಬೇಕು, ಸಾಧಿಸಬೇಕು, ಪ್ರೂವ್ ಮಾಡಬೇಕು. ಕೊಟ್ಟಿರೋದು ಹೀಗೆ ಕೊಟ್ಟಿದ್ದಾರೆ, ಸೈನ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಬೈ 1 ಪ್ಲಸ್ ಕಾಸ್ ತೀಟಾ ಅಂತ ಕೊಟ್ಟಿದ್ದಾರೆ. ಹೀಗೆ ಕೊಟ್ಟ ತಕ್ಷಣ ನಾವು ಇದನ್ನು ಲಾಸಹ ಅಂತ ತಗೊಳ್ಬೇಕು ಮಕ್ಕಳೇ. ಆಗ 1 ಮೈನಸ್ ಕಾಸ್ ತೀಟಾ ಮತ್ತು 1 ಪ್ಲಸ್ ಕಾಸ್ ತೀಟಾವನ್ನು LCM ಆಗಿ ತಗೊಂಡಾಗ ಬೈ ಇಲ್ಲೇನಾಗುತ್ತೆ ಸೈನ್ ತೀಟಾ ಇಂಟು ಇಲ್ಲಿ ನೋಡಿ 1 ಮೈನಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಹೋಗಿ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಬಂತು. ನಾವು ಲಾಸಹ ಕಂಡುಹಿಡಬೇಕಾದ್ರೆ ಹೀಗೆ ಮಾಡ್ತೀವಿ, LCM ಫೈಂಡ್ ಔಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀವಿ, ಸೈನ್ ತೀಟಾ ಬೈ 1 ಮೈನಸ್ ಕಾಸ್ ತೀಟಾ ಇಂಟು ಇದನ್ನು ಏನಿದೆ 1 ಮೈನಸ್ ಕಾಸ್ ತೀಟಾ 1 ಪ್ಲಸ್ ಕಾಸ್ ತೀಟಾ ತಾನೇ LCM, ಅದನ್ನೇ ಬರೀತೀರಾ. 1 ಮೈನಸ್ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಹೇಗೆ ಬಂದಿದ್ದು ಅಂತ ಹೇಳ್ತಾ ಇದ್ದೀನಿ. 1 ಮೈನಸ್ ಕಾಸ್ ತೀಟಕ್ಕೆ 1 ಮೈನಸ್ ಕಾಸ್ ತೀಟಾ ಹೋಯಿತು. ಆಗ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ, ಅದನ್ನು ನಾನು ಇಲ್ಲಿ ಬರ್ದಿದ್ದೀನಿ, ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಪ್ಲಸ್ ಈಗ ಟ್ಯಾನ್ ತೀಟಾ. ಆಗ ಯಾವುದು ಕ್ಯಾನ್ಸಲ್ ಆಗುತ್ತೆ, 1 ಪ್ಲಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ. ಆಗ ಟ್ಯಾನ್ ತೀಟಾ ಇಂಟು ಏನು ಬರಿಬೇಕಾಗುತ್ತೆ, 1 ಮೈನಸ್ ಕಾಸ್ ತೀಟಾ ಬರಿಬೇಕಾಗುತ್ತೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೋಡಿ ಪುನಃ ಬರಿತೀನಿ, ನೋಡಿಲಿ ಇದು ಹೇಗೆ ಬಂದಿದೆ ಅಂದರೆ ಟ್ಯಾನ್ ತೀಟಾ ಬೈ 1 ಪ್ಲಸ್ ಕಾಸ್ ತೀಟಾ ಅಂತ ಬರೀತೀರಾ ಇಂಟು ಲಾಸಹ ಎಷ್ಟು ತೊಗೊಂಡಿದೆ, LCM ಎಷ್ಟು ತೊಗೊಂಡಿದ್ದೀವಿ ಇದನ್ನಲ್ವ, ಇದನ್ನೇ ಇಲ್ಲಿ ಬರೀತೀರಾ. 1 ಮೈನಸ್ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಅಂತ ಬರೀತೀರಾ. ನೋಡಿ 1 ಮೈನಸ್ ಕಾಸ್ ತೀಟಾ 1 ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಯ್ತಾ. ಟ್ಯಾನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಉಳಿತಾ, ಅದನ್ನೇ ಬರೆದಿರು. ಟ್ಯಾನ್ ತೀಟಾ ಇಂಟು 1 ಪ್ಲಸ್ ಇಲ್ಲಿ ಪ್ಲಸ್ ಇರೋದ್ರಿಂದ ನನಗೇನಾಗುತ್ತೆ, ಪ್ಲಸ್ ಕ್ಯಾನ್ಸಲ್ ಆಗುತ್ತೆ, ಇದು ಉಳ್ಕೊಳ್ಳುತ್ತೆ. 1 ಮೈನಸ್ ಕಾಸ್ ತೀಟಾ ಉಳ್ಕೊಳ್ಳುತ್ತೆ, ಅದನ್ನು ಬರೀತೀನಿ 1 ಮೈನಸ್ ಕಾಸ್ ತೀಟಾ ಅಂತ. ಈಗ ಏನು ಮಾಡಬೇಕು, ಈಗ ನಾವು ಇದನ್ನು ಮತ್ತು ಇದನ್ನು ಗುಣಿಸ್ಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೈನ್ ತೀಟಾ ಇಂಟು 1 ಆಗ ಸೈನ್ ತೀಟಾ ಆಗುತ್ತೆ, ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಸೈನ್ ತೀಟಾ ಇಂಟು ಕಾಸ್ ತೀಟಾ ಆಯಿತು. ಓಕೆ, ಪ್ಲಸ್ ಈಗ ಇದನ್ನು ಅಷ್ಟೇ, ಇದನ್ನು ಮತ್ತು ಇದನ್ನು ಏನು ಮಾಡಿ ಗುಣಿಸಿ. ಆಗ ಏನಾಗುತ್ತೆ, ಟ್ಯಾನ್ ತೀಟಾ ಇಂಟು 1 ಟ್ಯಾನ್ ತೀಟಾ ಮೈನಸ್ ಟ್ಯಾನ್ ತೀಟಾ ಇಂಟು ಕಾಸ್ ತೀಟಾ, ನಾನೇನು ಬರ್ತೀನಿ, ಟ್ಯಾನ್ ತೀಟಾ ಇಂಟು ಕಾಸ್ ತೀಟಾ ಅಂತ ಬರ್ತೀನಿ. ಇಲ್ಲಿ ಸ್ಪೇಸ್ ಆಯಿತು, ಓಕೆನಾ. ಟ್ಯಾನ್ ತೀಟಾ ಇಂಟು ಕಾಸ್ ತೀಟಾ ಅಂತ ಆಯಿತು. ಈಗ ಬೈ ಏನು, ಅದನ್ನು ಹಾಗೆ ಬರೀರಿ, 1 ಮೈನಸ್ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಮಕ್ಕಳೇ ಇದನ್ನು ಏನು ಮಾಡೋಣ ಅಂತ ಹೇಳಿದ್ರೆ, ಇದು ಎ ಮೈನಸ್ ಬಿ, ಇನ್ನೊಂದು ಎ ಪ್ಲಸ್ ಬಿ ರೂಪದಲ್ಲಿದೆ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ನಮ್ಗೆ ಏನು ಗೊತ್ತಾಗುತ್ತೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ಫಾರ್ಮುಲಾ ಗೊತ್ತು. ಎ ಇದ್ದ ಪ್ಲೇಸಲ್ಲಿ ಏನಿದೆ, 1 ಇದೆ, 1 ಸ್ಕ್ವಯರ್ ಮೈನಸ್ ಬಿ ಇದ್ದ ಪ್ಲೇಸಲ್ಲಿ ಏನಿದೆ, ಕಾಸ್ ತೀಟಾ. ಆಗ ನಾನು ಕಾಸ್ ಸ್ಕ್ವಯರ್ ತೀಟಾ ಅಂತ ಬರೀಲ್ಲ. ಆಗ 1 ಸ್ಕ್ವಯರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಆಯಿತು. ನಿಮ್ಗೆ ಇದನ್ನು ನೋಡಿದ ತಕ್ಷಣ ಫಾರ್ಮುಲಾ ಯೋಚನೆ ಬರಬೇಕು, ಎಲ್ಲಿಂದ ಬಂದಿದೆ, ಏನು ಇದು 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂದರೆ ನಿಮಗೆ ಗೊತ್ತಿದೆ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ ಈಕ್ವಲ್ ಟು ಏನಂತ ಗೊತ್ತಿದೆ, 1 ಕೊಟ್ಟಿದೆ. ಆಗ 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಆದರೆ ಇಲ್ಲಿ ಯಾವುದು ಉಳ್ಕೊಳ್ಳುತ್ತೆ, ಸೈನ್ ಸ್ಕ್ವಯರ್ ತೀಟಾ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ. ಆಗ ಇಲ್ಲಿ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ, ಇದನ್ನು ಹಾಗೆ ಬರೀರಿ, ಸೈನ್ ತೀಟಾ ಪ್ಲಸ್ ಇದನ್ನೇ ಹಾಗೆ ಬರಿತಾ ಇದ್ದೀನಿ ಮೇಲಿರೋದನ್ನ, ಸೈನ್ ತೀಟಾ ಇಂಟು ಕಾಸ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಮೈನಸ್ ಟ್ಯಾನ್ ತೀಟಾ ಮತ್ತು ಕಾಸ್ ತೀಟಾ ಡಿವೈಡೆಡ್ ಬೈ ಏನಂತ ಆಯ್ತು, ಈಗ ಸೈನ್ ಸ್ಕ್ವಯರ್ ತೀಟಾ ಆಯ್ತು. ಇಲ್ಲಿಂದ ಇದನ್ನು 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂತ ಬರೆದ್ರು, ಲಾಸ್ಟಿಗೆ ಏನು ಬರಬೇಕು, 1 ಮೈನಸ್ ಕಾಸ್ ಸ್ಕ್ವಯರ್ ತೀಟಾ ಅಂತ ಹೇಳಿದ್ರೆ ಸೈನ್ ಸ್ಕ್ವಯರ್ ತೀಟಾ ಡೈರೆಕ್ಟ್ ಬರೀಲ್ಲ, ಡೈರೆಕ್ಟ್ ಬರಿತಾ ಇದ್ದೀನಿ ಸೈನ್ ಸ್ಕ್ವಯರ್ ತೀಟಾ ಅಂತ. ಈಗ ನಾವೇನು ಮಾಡಬೇಕು, ಪ್ರತಿಯೊಂದಕ್ಕೂ ನಾವು ಭಿನ್ನರಾಶಿಯಲ್ಲಿ ಬರೀಬೇಕು, ಫ್ರಾಕ್ಷನಲ್ಲಿ ಬರೀಬೇಕು. ಸೈನ್ ತೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ತೀಟಾ, ಸೈನ್ ತೀಟಾ ಬೈ ಕಾಸ್ ತೀಟಾ ಡಿವೈಡ್ ಬೈ ಸೈನ್ ಸ್ಕ್ವೇರ್ ತೀಟಾ, ಹಾಗೆ ಮಾಡೋಣ. ಇಲ್ಲಾಂದರೆ ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಕ್ಯಾನ್ಸಲ್ ಆಗೋದಿಲ್ಲ ಅಂದರೆ ಹಾಗೆ ಮಾಡ್ಕೊಡೋಣ. ಈಗ ನೋಡೋಣ, ಇಲ್ಲಿ ಯಾವುದು ಕ್ಯಾನ್ಸಲ್ ಆಗುವ ಕಾಣ್ತಲ್ಲ, ನಾವು ಹೀಗೆ ಬರೋಣ, ಸೈನ್ ತೀಟಾ ಬೈ ಇದನ್ನು ಕೆಳಗೆ ತಗೊಳ್ಳಿ, ಸೈನ್ ಸ್ಕ್ವಯರ್ ತೀಟಾ, ಓಕೆನಾ. ಪ್ಲಸ್ ಈಗ ಸೈನ್ ತೀಟಾ ಕಾಸ್ ತೀಟಾದ ಅಡಿಯಲ್ಲಿ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಅಂದರೆ ಏನು ಮಕ್ಕಳೇ, ಸೈನ್ ತೀಟಾ ಬೈ ಕಾಸ್ ತೀಟಾ ಅಲ್ವಾ. ಇದರ ಅಡಿಲಿ 1 ಬೈ ಸೈನ್ ಸ್ಕ್ವಯರ್ ತೀಟಾ ಅಂತ ಹೇಳಿದ್ರೆ ನಾನು ಇದನ್ನು ಡೈರೆಕ್ಟಾಗಿ ಇಲ್ಲಿ 1 ಬೈ ಸೈನ್ ಸ್ಕ್ವಯರ್ ತೀಟಾ ಅಂತ ಬರಿತೀನಿ, ಓಕೆನಾ. ಮೈನಸ್ ಟ್ಯಾನ್ ತೀಟಾ ಅಂತ ಹೇಳಿದ್ರೆ ನಿಮಗೇನು ಗೊತ್ತು, ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು 1 ಬೈ ಏನು ಸೈನ್ ಸ್ಕ್ವಯರ್ ತೀಟಾ. ಸೈನ್ ಸ್ಕ್ವಯರ್ ತೀಟಾ ಇಲ್ಲೊಂದು ಕಾಸ್ ತೀಟಾ ಉಂಟು, ಅದನ್ನೂ ಬರ್ಕೊಬಿಡ್ತಾ ಇದ್ದೀನಿ. ಅರ್ಥ ಆಯ್ತಲ್ವಾ. ಇದು ಹೇಗೆ ಬಂದಿತ್ತು ಗೊತ್ತಾಯ್ತಲ್ವಾ.
ಈ ಕಾಸ್ ಥೀಟಾನ ಇಲ್ಲೇ ಬರ್ಕೊಂಡಿದ್ದೀನಿ. ಸೈನ್ ಸ್ಕ್ವೇರ್ ಥೀಟಾ ಎಲ್ಲವನ್ನ ಡಿವೈಡ್ ಮಾಡ್ತಾ ಇದ್ದೀನಿ. ಕೆಳಗೆ ಬರ್ಕೊಂಡಿದ್ದೀನಿ ಸೈನ್ ಸ್ಕ್ವೇರ್ ಥೀಟಾ, ಇದು ಇಲ್ಲಿಗೆ ಬರ್ಕೊಂಡಿದ್ದೀನಿ. ಇಲ್ಲಿನೂ ಅಷ್ಟೇ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರೆದು 1 ಸೈನ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಕೆಳಗೆ ಹೀಗೆ ಬರಿಬೋದು. ಓಕೆನಾ? ಈಗ ಈ ಸೈನ್ ಥೀಟಕ್ಕೆ ಇಲ್ಲಿ ಒಂದು ಸೈನ್ ಥೀಟಾ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇದು ಸೈನ್ ಥೀಟಕ್ಕೆ ಇಲ್ಲಿ ಕೆಳಗಿರುವ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಈ ಸೈನ್ ಥೀಟಕ್ಕೆ ಇಲ್ಲಿ ಒಂದು ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಇಲ್ಲಿನೂ ಅಷ್ಟೇ ಈ ಸೈನ್ ಥೀಟಕ್ಕೆ ಇಲ್ಲಿ ಒಂದು ಸೈನ್ ಥೀಟಕ್ಕೆ, ಬಟ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳ್ಕೊಳ್ಳೋದು ಈಗ ಇಲ್ಲಿ ಏನು ಉಳ್ಕೊಳ್ತು, 1 ಸೈನ್ ಥೀಟಾ ಪ್ಲಸ್ ಇಲ್ಲಿ ಕಾಸ್ ಥೀಟಾ ಬೈ ಸೈನ್ ಥೀಟಾ ಒಂದು ಉಳ್ಕೊಂಡಿದ್ದಲ್ಲ, ಪ್ಲಸ್ ಇಲ್ಲಿ 1 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಎರಡು ಉಳ್ಕೊಳ್ತು. ಕಾಸ್ ಥೀಟಾನು ಉಳ್ಕೊಳ್ತು, ಸೈನ್ ಥೀಟಾ ಯಾಕೆಂದರೆ ಒಂದು ಹೋಗಿದೆ, ಎರಡಿತ್ತು. ಸೈನ್ ಸ್ಕ್ವೇರ್ ಥೀಟಾ ಇತ್ತು, ಒಂದು ಉಳ್ಕೊಂಡಿದೆ. ಮೈನಸ್ ಇಲ್ಲಿ ಲಾಸ್ಟಿಗೆ ಉಳ್ಕೊಳ್ಳೋದು 1 ಸೈನ್ ಥೀಟಾ. ಯಾಕೆ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಇತ್ತು, ಇಲ್ಲಿ ಒಂದು ಸೈನ್ ಥೀಟಾ ಹೋಯಿತು, ಸೈನ್ ಥೀಟಾ. ನೋಡಿ ಇಲ್ಲಿ ಮಕ್ಕಳು, ಒಂದು ಪ್ಲಸ್ ಇಲ್ಲಿ ಒಂದು ಪ್ಲಸ್ ಸೈನ್ ಥೀಟಾ ಇದೆ, ಇದು ಮೈನಸ್ 1 ಸೈನ್ ಥೀಟಾ ಇದೆ. ಆಗ ಒಂದು ಪ್ಲಸ್ ಒಂದು ಮೈನಸ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಹೇಳಿದ್ರೆ ಏನಂತ ಬರೀದಿರಾ, ಕಾಟ್ ಥೀಟಾ ಅಂತ ಬರೀದಿರಾ. ಈಗ ಇದನ್ನು ನಾನು ಸಪ್ರೇಟ್ ಆಗಿ 1 ಕಾಸ್ ಥೀಟಾ 1 ಸೈನ್ ಥೀಟಾ ಅಂತ ಬರಿಬೋದು. 1 ಕಾಸ್ ಥೀಟಾ ಅಂತ ಹೇಳಿದ್ರೆ ಏನು, ಸೀಕೆಂಟ್ ಥೀಟಾ, ಅದನ್ನು ಬರಿತೀರಾ. 1 ಸೈನ್ ಥೀಟಾ ಅಂತ ಹೇಳಿದ್ರೆ ಏನು, ಕೊಸೆಕ್ ಥೀಟಾ, ಅದನ್ನು ಬರಿತೀರಾ. ಏನು ಕೇಳಿದ್ದಾರೆ, ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸೆಕ್ ಥೀಟಾ, ಅದೇ ಬಂತು ತಾನೆ. ಬರ್ದು ಕಲೀರಿ ಮಕ್ಕಳೇ.